ಭಾರತದ ಪಾಲಿಗೆ ಬಹುದೊಡ್ಡ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ. ಭಾರತದ ಪಾಲಿಗೆ ನೋಡ್ತಾ ಹೋಗೋಣ ಈ ವಿಚಾರವನ್ನ. ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದ ಸುಮಾರು 8 ನಿವೃತ್ತ ಸೇನಾಧಿಕಾರಿಗಳನ್ನ ರಿಲೀಸ್ ಮಾಡಲಾಗಿದೆ. ಕಾರಣ ಬೇಹುಗಾರಿಕೆ ಆರೋಪದಡಿ ಮರಣದಂಡನೆ ಶಿಕ್ಷೆಯನ್ನ ಕೋರ್ಟ್ ವಿಧಿಸಿತ್ತು. ಕತಾರ್ ಕೋರ್ಟ್ಗೆ ಭಾರತ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಕೂಡ ಸಲ್ಲಿಸಿತ್ತು. ಇದೀಗ ಭಾರತಕ್ಕೆ 7 ಜನ ನಿವೃತ್ತ ಸೇನಾಧಿಕಾರಿಗಳು ವಾಪಸ್ ಆಗಿದ್ದಾರೆ. ರಾಜತಾಂತ್ರಿಕ ಗೆಲುವು. ಬೇಹುಗಾರಿಕಾ ಆರೋಪದಡಿಯಲ್ಲಿ ಇವರಿಗೆ ಮರಣದಂಡನೆಯನ್ನ ವಿಧಿಸಲಾಗಿತ್ತು. ಕೋರ್ಟ್ ಕೂಡ ಅಂದ್ರೆ ಭಾರತವೂ ಕೂಡ ಕೋರ್ಟ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಹಾಕಿತ್ತು. ಫೈನಲಿ ಇದೀಗ 7 ಮಂದಿ ನಿವೃತ್ತ ಸೇನಾಧಿಕಾರಿಗಳು ಭಾರತಕ್ಕೆ ವಾಪಸ್ ಆಗಿದ್ದಾರೆ. ಎಲ್ಲರ ಮೊಗದಲ್ಲೂ ಕೂಡ ಹರ್ಷ ಸಂತಸ ಮನೆ ಮಾಡಿದೆ. ಭಾರತಕ್ಕೆ ನಿಜಕ್ಕೂ ಇದು ಬಹುದೊಡ್ಡ ರಾಜತಾಂತ್ರಿಕ ಗೆಲುವು. 7 ಮಂದಿ ವಾಪಸ್ ಅಂತ ಇದ್ದಾರೆ. ಒಟ್ಟು 8 ಮಂದಿಯನ್ನ ಈ ಬೇಹುಗಾರಿಕಾ ಆರೋಪದಡಿಯಲ್ಲಿ ಒಂದು ಮರಣದಂಡನೆಗೆ ಒಂದು ಶಿಕ್ಷೆಯನ್ನ ವಿಧಿಸಲಾಗಿತ್ತು. ಬಟ್ ಈಗ 7 ಮಂದಿ ವಾಪಸ್ ಅಂತ ಇದ್ದಾರೆ. ಇನ್ನೊಬ್ರು ವಿಚಾರವನ್ನ ನೋಡ್ತಾ ಹೋಗೋಣ ಮುಂದಿನ ಕ್ಷಣಗಳಲ್ಲಿ. ಸದ್ಯಕ್ಕೆ ಭಾರತಕ್ಕೆ ವಾಪಸ್ ಆಗಿದ್ದಾರೆ 7 ಜನ ಕೂಡ. ಭಾರತಕ್ಕೆ ಬಹುದೊಡ್ಡ ರಾಜತಾಂತ್ರಿಕ ಗೆಲುವು ಇದು. ಕತಾರ್ ಕೋರ್ಟ್ಗೆ ಭಾರತ ಕೂಡ ವಾಪಸ್ ಅರ್ಜಿಯನ್ನ ಹಾಕಿತ್ತು. ವಾದ ವಿವಾದ ಇವೆಲ್ಲವೂ ಆದ ನಂತರ ಇದೀಗ ಆ ಶಿಕ್ಷೆಯಿಂದ ಹೊರ ಬಂದಿದ್ದಾರೆ.